ಅಲ್ಲ ಈ ನಮ್ಮ ಮುಂಜೆ ಎತ್ಲಾಗ ಹೋದ ಅಂತ ಕಾಣ್ತೀನಿ. ಅಯ್ಯೋ ಈ ಮಕ್ಳಿಗೆ ಅದು ಯಾಕಾದ್ರು ಸಾಲಿಗೆ ರಜಾ ಕೊಡ್ತಾರೆ ಏನೋ. ಆಗ್ಲಿಂದ ಮಚ್ಚ ತಗೋಬಾರಲ್ಲ ಅಂತವ ಕಾಲಿತಾನೆ ಇದ್ದೀನಿ, ಕೇಳ್ತಾನೆ ಇಲ್ವಲ್ಲ ಈ ಹುಡ್ಗಂಗೆ. ಎಲ್ಲಿ ಹೋಗೋನ ಏನೋ ಗೊತ್ತಿಲ್ವಲ್ಲ ಈ ಹುಡ್ಗ. ಬರೀ ಆಟನೇ ಆಗೋತಪ್ಪ. ಬರೀ ಆಟ ಆಡೋಕೆ ಹೋಗೋದು, ಅದು ಇದು ಚಿನ್ನಿದಾಂಡು ಆಡೋಕೆ ಹೋಗೋದು, ಇಲ್ಲ ಅಂದ್ರೂ ಹಣ್ಣು ಬೀಳ್ಸಕ್ಕೆ ಹೋಗೋದು. ಬರೀ ಹಿಂಗೆ ತರ್ಲೇನೆ ಕಲ್ತ್ಕೊಬಿಟ್ನಲ್ಲಿ ಇವನು. ಓದೋದು ಬರೀ ಅದದು ಏನು ಕಲ್ತಾನೋ ಏನೋ, ಏನು ಕತ್ತಿನೋ ಗೊತ್ತಿಲ್ಲ ಕಣಪ್ಪ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಮಂಜ ನಿನಗೆ ಸಾಟಿ ಇಲ್ಲ. ತುರುಡು 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 ಟೀ. ಇದೇನಪ್ಪಿದು ನಮ್ಮ ಅಜ್ಜಿ ಯಾಕೋ ಆ ಮುಖ ಊದಿಸ್ಕೊಂಡು ಕೂತೈತಲ್ಲಪ್ಪ. ಏನು ಮಾಡಿದೆ? ನಾನೇನು ಮಾಡಿಲ್ಲಪ್ಪ. ಆಗ್ಲಿಂದ ಕರಿತಿತ್ತಲ್ಲ ಏನು ಅಂತ ಕೇಳಕ್ಕೆ ಬಂದ್ರೆ ಇದ್ಯಾಕೆ ಹಿಂಗೆ ಉಪ್ಪು ಅನ್ಕೊಂಡು ಕುಂತೈತೆ ಏನೋ. ನನಗೆ ಬೈಯಕ್ಕೆ ಪಿಲಾನ್ ಗಿಲಾನ್ ಮಾಡ್ಕೊಂಡೈತೆ ಏನು ಇವ ಅಜ್ಜ. ಹೊಂಟೋಗ್ಬಿಡ ನಿಂಗೆ ಅತ್ತಗಿ. ಲೋ 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 ಕಳ್ಮಂಜ ನಿಂತ್ಕೊಳ್ಳ ಇಲ್ಲಿ. ಲವ್ ಪಾಪ ನಿಂತ್ಕೊಳ್ಳ. ಅಯ್ಯಯ್ಯೋ ಸಿಗಾಕ ಬಿಟ್ನಲ್ಲಪ್ಪ. ಏನು ಮಾಡೋದು ಇವಾಗ? ಏನು ತಾತ ಏನು ಬೇಕಾಗಿತ್ತು? ಲವ್ ಬಡಿಯದ್ನೆ ಅಷ್ಟೊತ್ತಿದ್ದವ ಕರಿತಾನೆ ಇದ್ದೀನಿ. ಕೇಳ್ದರೆ ಹಂಗೆ ಬಂದ್ಬಿಟ್ಟು ನೋಡ್ಕೊಂಡು ಹಂಗೆ ಹೋಯ್ತಾ ಇದೆಯಲ್ಲ. ಯಾಕೋ ನಮ್ಮ ತಾತ ಕ್ಯಾಲ್ಸ ಹೇಳಂಗೆ ಆಯ್ತದೆ ಏನೋ ಅಂತವಾ ಹಂಗೆ ಹೋಯ್ತಾ ಇದ್ದೇನೋ. ಅಯ್ಯೋ ಇಲ್ಕಂತ ನನಗೆ ಒಂಚೂರು ಕೆಲಸ ಇತ್ತು ಅದಕ್ಕೆ ಹೋಯ್ತಾ ಇದ್ದೆ. ಓಹೋ ನಿನಗೇನಪ್ಪ ಅಂತ ಗನಂದಾರಿ ಕಿತ್ತು ದಬಾಕಂತ ಕೆಲಸ ಏನಪ್ಪ? ಮಿನಿಸ್ಟ್ರ್ ಆಗೋದು ಏನು ಗೊತ್ತಿಲ್ದಂಗೆ. ಹೋಗ್ತಟ ಯಾವಾಗಲೂ ಹಿಂಗೆ ತಮಾಷೆ ಮಾಡ್ತಿರ್ತೀಯ. ನಿಂಗೆ ಕೆಲಸ ಅಂತಂದರೆ ಕೆಲಸ ಅಲ್ಲ, ಒಂಚೂರು ಅಲ್ಲೆಲ್ಲ ಹೋಗಿ ಬರಬೇಕಿತ್ತು. ನಾನು ನನ್ನ ಫ್ರೆಂಡ್ಸ್ ಎಲ್ಲವ ಸುನೀಲ ಪ್ರದೀಪ ಎಲ್ಲ ಆಚೆ ಬಂದು ಕಾಯ್ತಾವೆ. ಅದಕ್ಕೆ ಹೋಗೋಕ್ಕೆ ರೆಡಿ ಆಯ್ತಾ ಇದ್ದೆ ನಾನು. ಓಹೋ ಆಟ ಆಡಕ್ಕೆ ಹೋಗೋದನ್ನೇ ಗನಂದಾರಿ ಕೆಲಸ ಅನ್ಕೊಂಡು ಓದ್ತಾ ಇದೀಯ ನೀನು. ಸೋರಿಗಿರಿ ಬಿಡಪ್ಪ ಆಯಿತು ಅಲ್ಕಂಡ್ಲಾ. ಅಲ್ಲ ಮನೇಲಿದ್ದು ಏನಾದರೂ ಒಂಚೂರು ಮಾಡೋಣ. ಈ ರಾವ್ ಬಿಸಿಲು ಅಷ್ಟೊಂದು ಬೊತ್ತೈತಿ. ಈ ಬಿಸಿಲಲ್ಲಿ ಎಲ್ಲ ಆಟ ಆಡಕ್ಕೆ ಹೋಗ್ತಿಲ್ಲ. ಹೋಗಿ ಕಪ್ಗಾಗಿ ಬೊತ್ತೀಯ. ಇನ್ನೊಂದು ವಾರ ನೋಡೋಕ್ಕಾಗಕ್ಕಿಲ್ಲ ನಿನ್ನ ಮುಖ ಹಂಗಾಗಿರ್ತದೆ. ಅಲ್ಲ ನಿನಗೆ ಬಿಸಿಲಲ್ಲಿ ಆಟ ಆಡೋಂಥದ್ದು ಏನು ಇಲ್ಲ. ಬೆಳಗಿನ ಜಾವ ಆಟ ಆಡ್ಕ, ಒಂದು 10 ಗಂಟೆ ಆಟ ಆಡ್ಕ. ಆಮೇಲೆ ತೀರಾ ಸಂಜೆ ಮೇಲೆ ಹೋಗು ಒಂದು 4-5 ಗಂಟೆ ಮೇಲೆ. ನಿನ್ನ ಸ್ನೇಹಿತರು ಹಂಗೆ ಹೇಳು. ಅದನ್ನ ಬಿಟ್ಟು ಈ ಬಿಸಿಲಲ್ಲಿ ಎಲ್ಲೆಲ್ಲೋ ಹೋಗಿ ಆಟ ಆಡಿ ಆ ಬಿಸಿಲಲ್ಲೆಲ್ಲ ಇದು ಮಾಡ್ಕೊಂಡು ಥೋ ಅದು ಏನು ಚಂದವೋ ಏನೋ ಕಣಪ್ಪ. ನಿಮಗೆ ಚಂದ ಅನ್ಸ್ಬೇಕದು. ಆಮೇಲೆ ಬಿಸಿಲಲ್ಲಿ ಜಾಸ್ತಿ ಹೊತ್ತು ಆಟ ಆಡಿದ್ರೆ ಇದಾಗೋಯ್ತದ ಕಣೋ, ಜ್ವಾರ್ಗಿರ್ ಬಂದ್ಬಿಡ್ತದೆ. ಹುಷಾರಾಗಿ ಆಟ ಆಡು. ಆಮೇಲೆ ಈಗಲೇ ಹೇಳ್ತಾ ಇದ್ದೀನಿ ಕೇಳಲಿ. ಆ ಮಾವನ ಮರ ಏನಾದರೂ ಹೊತ್ತಕ್ಕೆ ಹೋದೆ ಯಾವ್ದಾದ್ರು ತೋಟಕ್ಕೆ ಹೋಗಿ ಬಿದ್ದೇನಾದ್ರು ಮಾಡ್ಕೊಂಡೆ ಕಾಲು ಮುರಿದ್ಬಿಡ್ತೀನಿ. ಇವಾಗಲೇ ಹೇಳ್ತಾ ಇದ್ದೀನಿ ನೋಡು. ಅಲ್ಲಿ ಬಿದ್ದು ಕಾಲು ಮುರ್ಕೊಳ್ಳೋದಲ್ಲ, ನಾನೇ ಮೊದಲೇ ಕಾಲು ಮುರಿದ್ಬಿಡ್ತೀನಿ. ಮಾವಿನ ಮರ ಹತ್ತೋದು, ಮಾವಿನಕಾಯಿ ಕೀಳೋದು, ಅದು ಇದು ಎಂಥದ್ದು ಮಾಡಬಾರ್ದು. ಆಮೇಲೆ ಆ ಮಾವಿನಕಾಯಲ್ಲಿ ಹಾಲು ಇರ್ತದಲ್ಲ ಅದು ಎಲ್ಲವ ಸಿಡಿಸ್ಕೊಂಡು ಓದ್ಸರಿ ರಂಪರಾಮಾಯಣ ಮಾಡಿದ್ದಲ್ಲಪ್ಪ, ಕಣ್ಗೆಲ್ಲವ ಸಿಡಿಸ್ಕೊಂಡು ಹಂಗೆ ಮಾಡಿಯಾ. ಈಗಲೇ ಹೇಳ್ತಾ ಇದ್ದೀನಿ ನೋಡು. ಅಯ್ಯ ಈ ಅಜ್ಜ ಇದ್ಯಾಕೆ ಹಿಂಗೆ ಆಡೋದು ಗೊತ್ತಿಲ್ವಲ್ಲ. ಅಲ್ಲ ನಾವು ಮಕ್ಳು ತಾನೇ ಆಟಕ್ಕೆ ಹೋಗ್ಬೇಕು ತಾನೆ. ಇವು ಅಜ್ಜನ ಮಾತು ಕೇಳ್ಕೊಂಡು ಒಳ್ಳೆ. ಆಯ್ತು ಬಿಡುತ್ತಾತ. ಎಲ್ಲಿ ಹೋಗಕ್ಕೆ ಇಲ್ಕಂಡ್ ನಾನು. ಎಲ್ಲಿ ಹೋಗಲ್ಲ ಬಿಡು. ಸರಿ ಇವಾಗ ಹೋಗಿ ಒಳಗೆ ಹೋಗಿ ಒಂಚೂರು ಮಚ್ಚ ತಗೋಬ ಹೋಗ. ಇದೆಲ್ಲವ ಮಟನು ದೊಡ್ಡ ದೊಡ್ಡ ಪೀಸೆ ಹಾಕ್ಬಿಟ್ಟವನು. ಅವ್ನಿಗೆ ಗೊತ್ತಾಗಿಲ್ಲ. ನಾನು ಹೇಳ್ದೆ ಆದ್ರೂ ಸಣ್ಣ ಹೊಡಿಯಪ್ಪ ಮತ್ತೋಗಲ್ ಹೊಡ್ಕೊಳಕ್ ಆಗಕ್ಕಿಲ್ಲ ಅಂತವ. ನನ್ನ ಮಗ ಕೇಳಲಿಲ್ಲ ಅಂಗಡಿಯನು. ಎಲ್ಲ ದೊಡ್ಡ ಪೀಸೆ ಹೊಡೆದು ಹಾಕ್ಬಿಟ್ಟವನೆ. ಅದು ಹಂಗೆ ತಿನ್ನಕ್ಕಾಯ್ತದೇನು? ಬೇಯೋದು ಇಲ್ಲ ಅಷ್ಟು ದೊಡ್ಡ ಪೀಸ್ಗಳು. ಒಂಚೂರು ಮಚ್ಚ ತಗೊಬಂದು ಕೊಡೋಗು. ಒಂದು ಅರ್ಧ ಮಾಡಿ ಎಲ್ಲವ ಹಾಕ್ತೀನಿ. ಆಮೇಲೆ ಒಂಚೂರು ಬಕೆಟಲ್ಲಿ ನೀರುವೆ ಜಗ್ಗುವೆ ತಂದ್ಬಿಡು. ಇಲ್ಲೇ ತೊಳೆದು ಬಿಡ್ತೀನಿ ತೆಗಿ. ಆಯ್ತೇನೋ? ತೊಳೆದು ಕೊಟ್ರೆ ತೆಗಿ. ನಿಮ್ಮ ಅಮ್ಮ ಮಾಡ್ಕಂತಲ್ಲ ಅಡ್ಗೆಯ. ಅಯ್ಯೋ ಈ ಅಜ್ಜನ ಹತ್ರ ಬಂದಿದ್ದೆಲ್ಲ ನಾನು. ಇರೋ ಬರೋ ಕೆಲಸ ಎಲ್ಲ ನನಗೆ ಹೇಳ್ತೈತಲ್ಲ. ನಾನು ಮಾಡೋಕ್ಕಿಲ್ಲ. ನಾನು ಆಟ ಆಡೋಕೆ ಹೋಗ್ಬೇಕು. ಈಗ ಮಜ್ಜ ತಂದು ಕೊಡು ಅಂತೈತೆ. ಆಮೇಲೆ ಬಕೆಟು ನೀರು ಅಂತೈತೆ. ಇಲ್ಲೇ ನಿಲ್ಸ್ಕೊಂತದ ಇನ್ನೊಂದು 1/4 ಗಂಟೆ ಆದ್ರೂ. ನಾನಿವಾಗ ತಂದು ಕೊಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಹೊಂಟೋಗ್ಬಿಡ್ತೀನಿ. ಗೊತ್ತಾಗಕ್ಕಿಲ್ಲ ಅಜ್ಜಿಂಗೇನು. ಸರಿ ಸರಿ ತಂದೆ ಇರು. ಅಯ್ಯೋ ಏನೀಗಿನ ಕಾಲದ ಮಕ್ಕಳು ಏನೋ ಕಣಪ್ಪ. ನಾವಿಷ್ಟೆಲ್ಲ ಹೇಳಿದ್ರೂ ಸರಿಯಾಗಿರೋಕ್ಕಿಲ್ಲ. ಏನಾದರೂ ಒಂದು ಮಾಡ್ಕೊಂತೀನಿ. ಪ್ರತಿ ಬೇಸಿಗೆ ರಜದಲ್ಲಿ ಒಂದ್ಸರಿ ಏನಾದರೂ ಕೈ ಮುರ್ಕೊಳ್ಳೋದು, ಕಾಲು ಮುರ್ಕೊಳ್ಳೋದು, ಇಲ್ಲ ಇನ್ನೇನಾದರೂ ಮಾಡ್ಕೊಂಡ್ರೆ ಅವನಿಗೆ ಸಮಾಧಾನ. ಇಲ್ಲ ಅಂತಂದ್ರೆ ಏನು ಸಮಾಧಾನ ಆಗಕ್ಕಿಲ್ಲ ಅವನಿಗೆ. ಇದೇನಪ್ಪ ಇವನು ಹೋಗಿ 1/2 ಗಂಟೆ ಆಗಕ್ಕೆ ಗೊತ್ತು ಇನ್ನೂ ಬರ್ಲಿಲ್ವಲ್ಲ ಇವನು. ಏನು ಮಚ್ಚು ಹುಡ್ಕೊ ಬರೋಕ್ಕೆ ಹೋದ್ನೋ? ಇಲ್ಲ ಮಚ್ಚು ತಯಾರಿಸ್ಕೊಂಡೇ ಗೊತ್ತಾವನು ಇವನು. ಗೊತ್ತಿಲ್ವಲ್ಲ. ಅಲ್ಲ ಈ ನನ್ನ ಮಗ ಆಟ ಆಡಕ್ಕೆ ಹೋಗ್ಬಿಟ್ನ ಏನೋ. ಇಲ್ಲೇ ಕಾಯ್ತಿರ್ಲಿ ಅಜ್ಜ ಕೂತ್ಕೊಂಡು ನಾನು ಹೋಗಿ ಆಟ ಆಡ್ಕೊಂಬಂದ್ಬಿಡೋಣ ಅಂತವ. ಲೋ ಮಂಜಾ ಪಾಪ ಎಲ್ಲೋದ್ಲಾ? ತಂದೆಲ್ಲ ಮೊಚ್ಚು. ಅಷ್ಟೊತ್ತಿನ ಕೇಳ್ತಾ ಇದ್ದೀನಿ ನೋಡಲ್ಲಿ ಮೊಚ್ಚು ತಗೋಬಾ ಅಂತವ. ಎಲ್ಲೋದ್ಲ ಪಾಪ ನೀನು? ಥೋ 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 ಇದ್ಯಾಕಜ್ಜಿ ಹಿಂಗೆ ಬಡ್ಕಂತಿದ್ಯಾ ನೀನು? ಅಲ್ಲಿ ಕಣಜ
ಅಲ್ಲ ನಿಂಗೆ ಏನು ಬಂದಿರೋದು ಅಂತ ಅಂತೀನಿ ನಾನು. ಹೋದ ವಾರ ತಾನೇ ಭಾನುವಾರ ಎಲ್ಲ ಊಟ ಮುಗಿಸಿಟ್ಟಿದ್ದೀವಿ, ಮಟನ್ ಸಾರೆಲ್ಲವ ಮತ್ತಿವತ್ತು ಆಗಲೇ ತಂದಿದೆಯಲ್ಲ ಜಾ. 2-3 ದಿನ ಆಗಿಲ್ಲ, ಆಗಲೇ ಮಟನ್ ತಿನ್ನಬೇಕು ಅನ್ನಿಸ್ಬಿಡ್ತೇನೆ ನಿನಗೆ. ಮಟನಿನ ಸ್ಮೆಲ್ ನೋಡಿದ್ರೆ ನನಗೆ ವಾಂತಿ ಬರಂಗೆ ಆಯ್ತಾಯ್ತು ಒಳ್ಳೆಯ. ಅಂಥದ್ರಲ್ಲ ಮಟನ್ ತಗೊಬಂದು ಇಟ್ಕೊಂತೀಯಪ್ಪ, ವಾರಕ್ಕೆ 4 ಸರಿ ತತ್ತಿ ನಿನ್ಗೇನು ಬಂದಿದ್ದದ ಜ ನಿನಗೆ? ಏನು ಬೇಳೆ ಸಾರು ತರಕಾರಿ ಸಾರು ಇಳಿಯೋಕ್ಕಿಲ್ವೇನು ಒಳಿಕೆ? ಹಂಗಲ್ಲ ಕಣಮಣಿ, ನಿಂಗೆ ಗೊತ್ತಾಗಕ್ಕಿಲ್ಲ ಸುಮ್ಮನಿರು. ಅಲ್ಲಿ ಅಂಗಡಿ ಹೋಯ್ತಿದ್ನಾ, ಎಲ್ಲವ ಜಾತ್ರೆ ಎಲ್ಲ ಮುಗ್ದೈತಲ್ಲ, ಈಗೇನು ಮಟನ್ ರೇಟ್ ಅಷ್ಟೊಂದಿಲ್ಲ. 600 ರೂಪಾಯಿ KG ಹಂಗೆ ಹಾಕೊಡ್ತೀನಿ ಕಣಜ ತಗ ಅಂತ ಒಂದ. ನಮ್ಮ ಸುರೇಶ್ ಅವನಲ್ಲಿ ಅವನಿಯ ಮಟನ್ ಕಟ್ ಮಾಡಿದ್ದಾನೆ ಈ ಸತಿ. ಅದಕ್ಕೆ ತಗಿ ಹಾಕ್ಲಾತಗಿ ಇನ್ನೇನು ಮಾಡೋದು, ಒಂದು 2 kg ಹಾಕತ್ತಗಿ ಅಂತವ ತೊಂದೆ ಕಡಿಮೆ. ಇಲ್ಲ ಅಂದ್ರೆ ಸುಮ್ಮನೆ ಏನು ತೋರ್ತಿರ್ಲಿಲ್ಲ. ಕಡಿಮೆ ರೇಟಿಗೆ ಹಾಕೊಡ್ತಾವನೆ, ತಿನ್ನಲ್ಲ ಇನ್ನೇನು. ಜಾಸ್ತಿ ಇದ್ದಾಗ ತಗೊಬಂದು ತಿನ್ನೋ ಬದಲು ಕಡಿಮೆ ರೇಟ್ ಇದ್ದಾಗ ತಂದು ತಿನ್ನೋದು ಒಳ್ಳೇದಲ್ವೇನು? ಅದಕ್ಕೆ ತೊಂದೆ ಹಾಕಪ್ಪ ತಗೊಂದು 2 kg ಅಂತವ ಹಾಕ್ಸ್ಕೊಬಂದು. ಅಲ್ಲಿವರು ಪವರು ಎಲ್ಲ ಹಾಕೋನಿ. ಒಂದಿಟ್ಟು ಬೋಟಿನೂ ಮಾಡಿಬಿಡ್ರಿ, ಹಂಗೆಯಾ ಒಂದಿಟ್ಟು ಸಾಂಬಾರು ಮಾಡ್ರಿ ಸಾಕು. ಸೊ ಹಂಗಲ್ ಕಣಜ. ಅಯ್ಯೋ ಮಟನ್ ಸಾರು ಚಿಕನ್ ಸಾರು ತಿಂದು ನಾಲ್ಗೆಲ್ಲ ಜಿಟ್ಟಿಡ್ದಂಗೆ ಆಗೈತೆ ನನಗಂತೂ. ಬರೀ ಎಷ್ಟು ಅಂತವ ಮಟನ್ ಸಾರಯ್ಯ ತಿನ್ನೋದು ಹೇಳು ನೀನೇ. ಅಲ್ಲ ತಿಂದು ಬೇದಿ ವಾಂತಿ ಎಲ್ಲ ಆಗಿ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದಿದ್ದೀನಿ ನಾನು. ಆದ್ರೂ ನಿನಗಿನ್ನೂ ಸಮಾಧಾನ ಆಗಿಲ್ಲ ನೋಡು. ಮತ್ತೊಂದಿದೆಯಲ್ಲ, ಈಗ ಮಟನ್ ಸಾರು ಮಾಡಿರ್ತಾರೆ ಅನ್ಕೊ, ನಾನು ತಿಂದಂಗೆ ಹೆಂಗಿರನೆ ನನಗೆ ಬೇಳೆ ಸಾರು ಮಾಡಿಕೊಡು ಅಂತ ಹೇಳೋಕ್ಕಾಯ್ತದ? ಬತ್ತಳಿರ್ ನನ್ನ ಸೊಸೆ ಬಂದು ಇನ್ನೂ 4 ಬೈತಲ್ಲಿ ಸರಿಯಾಗಿ ಬೈಗಳವ ಕೇಳಿಸ್ಕೊಳ್ಳುವಂತೆ. ಅವಳು ಮೊದಲೇ ಹೇಳ್ತಿದ್ದು, ಅಯ್ಯೋ ಮಟನ್ ಜಿಡ್ಡು ಇನ್ನೂ ಹೋಗಿಲ್ಲ, ಪಾತ್ರೆ ಎಲ್ಲಲ್ಲ ಹಂಗೆ ಐತೆ ಕಣತೆ, ಚೆನ್ನಾಗಿರಲಿಲ್ಲ ಮಟನ್ನು, ಹಂಗೆ ಹಿಂಗೆ ಆ ಮಟನ್ ಮಾಡೋಕ್ಕಿನ್ನವ ಸಾಕಾಯ್ತದ ನನಗೆ ಅಂತ ಬೈತ ಕೂತಿದ್ಲು. ಈಗ ನೀನು ಬೇರೆ ಅವಾಸ್ತಾಗ ಬೇರೆ ತಂದಿದ್ಯಾ, ಇನ್ನೂ ಬೈಸ್ಕೊಳ್ಳುವಂತಾಗ ಬತ್ತಳಿ ನೀರು ಈಗೇನು. ಅಯ್ಯೋ ನಿಮ್ಮಿಬ್ರದ್ದು ಒಳ್ಳೆ ಕತೆ ಆಯ್ತಲ್ಲ, ನನಗೆ ಅತ್ತೆ ಸೊಸೆ ಇಬ್ರದುವೆ. ಹಿಂಗೆ ಆಡಿದ್ರೆ ಹೆಂಗವ ನಾನು? ಏನವ ಕಮ್ಮಿಗೆ ಸಿಕ್ತು ಮಟನು ಅಂತ ತಂದೆ ಕಣ್ರಿ. ಆಯ್ತು ಬಿಡಿ, ಬೇಡ ಅಂತ ಅಂದ್ರತ್ತಾಗಿ ಪಕ್ಕದ ಮನೆಯವ್ರಿಗೆ ಯಾರಿಗಾರು ಮಾರ್ತೀನತ್ತ ಒಂದು 650 ರೂಪಾಯಿಗೆ 50 ರೂಪಾಯಿ ಲಾಭ ಇಟ್ಕೊಂಡು ಮಾರ್ತೀನತ್ತಾಗ ಇನ್ನೇನು ಮಾಡೋಕ್ಕಾಯ್ತದೆ? ಇಲ್ಲ 600 ತಗೊಂಡೋಗ್ರು ಅಂತೂ ಕೊಟ್ಟು ಕಳಿಸ್ತೀನಿ ಯಾರಿಗಾರು. ಯಾರಾದರೂ ತಗೊಂತಾರೆ. ನನ್ನ ಸ್ನೇಹಿತರು ಇದಾರಲ್ಲ ಕುಮಾರಣ್ಣ, ಯಾರಾದ್ರೂ ಒಬ್ರು ತಗೊಂತಾರೆ, ಇನ್ನೇನು ಮಾಡೋಕ್ಕಾಯ್ತದೆ? ತುರತ್ ತಂದ್ಬಿಟ್ಟಿದ್ದೀನಿ ಹಿಂಗೆ ಆಡಿದ್ರೆ ನೀವು. ಹಂಗಲ್ ಕಣಜ, ಬರೀ ಅದನ್ನೇ ತಿನ್ನೋಕ್ಕಾಗಕ್ಕಿಲ್ಲ, ಒಂಥರ ವಾಂತಿ ಬಂದಂಗೆ ಆಯ್ತದೆ. ಆ ಮಟನ್ ಸಾರು ತಿಂದು ನನಗೆ ವಾಕರ್ಕೆನೇ ಆಯ್ತಾಯ್ತು ಒಂಥರ, ಅದಕ್ಕೆ ಹಂಗಂದೆ ಅಷ್ಟೇ. ಅಯ್ಯೋ ಇದೇನು ಮಾವರೇ ಇದು, ಮತ್ತೆ ಮಟನ್ ತಗೊಂಬಂದಿದ್ದೀರಲ್ಲ ಮಾವರೇ? ಅಯ್ಯೋ ರಾಮ್ರೆ, ಅಲ್ಲ ನಿಮ್ಗೇನು ಸಾಕಾಯ್ತಿಲ್ವೇನು ಮಾವರೇ? ಆ ಮಟನ್ ನೋಡಿದ್ರೆ ವಾಕರ್ಕೆ ಬರಂಗೆ ಆಯ್ತೈತೆ ನನಗೆ. ವಾರದಿಂದವ ಎಲ್ಲರ ಮನೇಲಿ ಜಾತ್ರೆ ಅದು ಇದು ತಿಂದು ನೀವು ಮತ್ತೆ ಪುನಃ ತಂದಿದ್ದೀರಲ್ಲ ಮಾವರೇ? ಅಯ್ಯ ನಿಮ್ಮ ಅತ್ತೆ ಬೈದವಳು ಇಷ್ಟೋ ತನಕ ನಿಂತ್ಕೊಂಡು ಇವಾಗ ನೀನು ಬೈತಿದ್ಯಲ್ಲವಾ? ಏನೋ ತಂದ್ಬಿಟ್ಟೆ, ಆಯ್ತು ಬಿಡ್ರ. ಅಯ್ಯೋ ಕ್ಷಮಿಸ್ಬಿಡ್ರವ ತಾಯಂದ್ರ. ತಗೊಂಡೋಗಿ ಯಾರಿಗಾರು ನನ್ನ ಸ್ನೇಹಿತರು ಯಾರಿಗಾರು ಬೇಕಿರ್ತದೆ ತಗೊಂಡೋಗಿ ಕೊಡ್ತೀನಿ, ತಿನ್ಕೊಳ್ಳಿ ಅತ್ತಗೆ, ಇಲ್ಲ ಫ್ರೀಯಾಗೆ ಕೊಟ್ಬರ್ತೀನಿ, ಇನ್ನೇನು ಮಾಡೋಕ್ಕಾಯ್ತದೆ? ಏನು 600 ರೂಪಾಯಿ ಕಡಿಮೆ ರೇಟ್ ಕೊಡ್ತಾವನಲ್ಲ ಮಟನ್ನ, ಚೆನ್ನಾಗೈತೆ. ಎಳೆ ಮರಿ ಬೇರೆ ಇತ್ತು, ಅದಕ್ಕೆ ಬಂದಪ್ಪ ತಿಂತಾರೇನೋ ಮನೇಲಿ ಅಂತವ. ನೀವಿಬ್ರು ನೋಡಿದ್ರು ಏನು ನನ್ನ ಮೇಲೆ ಎಗರಾಡ್ತಿದ್ದೀರಾ? ನನ್ನ ಮಗ ಮಂಜುಂಗೆ ಕೂಟ್ಲು ತಗೋಬಾರ ಅಂತವ ಕಳ್ಸಿದೀನಿ, ಮಚ್ ತಗೋಬಾರ ಅಂತವ. ಇಷ್ಟೊತ್ತು ಗಂಟೆ ಆದರೂ ಬರಲಿಲ್ಲ. ಅವನೊಂಥರ ಆಡ್ತಾನೆ, ನೀವಿಬ್ರು ಒಂಥರ ಆಡ್ತಿದ್ದೀರಿ. ಅಯ್ಯೋ ಯಾಕೋ ಇವತ್ತು ಮಟನ್ ತಂದಿದ್ದು ಟೇಮೇ ಸರಿ ಇಲ್ಲ ಅನಿಸ್ತದೆ. ತಗೊಂಡೋಗಿ ಯಾರಿಗಾರು ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಅತ್ತಗಿ. ಅಯ್ಯ ಬ್ಯಾಡ್ ಕಣಜ, ಅಲ್ಲಿ ಕಣಜ 600 ರೂಪಾಯಿ ಕೊಟ್ಟು ತಂದಿದ್ದೀನಿ ಅಂತತ್ಯಾ. 1200 ರೂಪಾಯಿ ಮಟನ್ನ ಯಾರಿಗಾರು ತಗೊಂಡಾಗ ಕೊಟ್ಬಿಟ್ಟು ಬರ್ತೀನಿ ಅಂತೀಯಲ್ಲ ಜೋ, ಅದು ಫ್ರೀಯಾಗಿ ಬೇರೆ ಕೊಡ್ತೀನಿ ಅಂತಿ. ಏನು ಮಾಡೋಕ್ಕಾಗಲ್ಲ ಇವಾಗ. ಮಾಡ್ತೀವಿ ಬಿಡು ಅತ್ತಾಗಿ, ನಾನು ಸುಮ್ಮ ಇಬ್ಬರು ಸೇರ್ಕೊಂಡತ್ತಾಗಿ ಮಾಡ್ತೀವಿ, ಇನ್ನೇನು ಮಾಡೋಕ್ಕಾಯ್ತದೆ? ತಂದ್ಬಿಟ್ಟಿದ್ಯಲ್ಲ ನೀನು. ನೀನು ಕೇಳಕ್ಕಿಲ್ಲ ಕಣಜ, ಹಂಗೆ ತಗೋಬತ್ತೀಯ. ಅಲ್ಲ ನಿನಗೆ ಹೊಸದೊಂದು ಫೋನ್ ಕೊಡ್ಸೋಂತಾನೆಯ? ಆ ಮಗ ಫೋನ್ ಕೊಡ್ಸಿದ್ಮೇಲೆ ಆ ಫೋನಲ್ಲಿ ಏನು ಸುಮ್ಮನೆ ಪೂಜೆ ಮಾಡೋಕೆ ಇಟ್ಕೊಂಡಿದ್ದೀಯ ನೀನು? ಫೋನ್ ಮಾಡಿ ಕೇಳಬೇಕು, ಅಲ್ಲೇ ಮಟನ್ ಇಟ್ಕೊಂಡು ಹಿಂಗೆ 600 ರೂಪಾಯಿ KG ಅಂತವ್ರೆ ತೋರನೇನೆ ಬ್ಯಾಡವೇನೆ ಅಂತ ಕೇಳಿದ್ದಿದ್ರೆ ನಾವು ಆಗಲೇ ಹೇಳಿರೋನಪ್ಪ. ಮನೆಗೆ ತಂದ ಮೇಲೆ ವಾಪಸ್ ತಗೊಂಡೋಯ್ತೀನಿ, ಯಾರಿಗಾರು ಕೊಟ್ಬಿಡ್ತೀನಿ ಅಂತ ಅಂದರೆ ನೀನು. ಇವ್ರುಗಳಿಗೆ ತಿನ್ನಕ್ಕೂ ಆಗಕ್ಕಿಲ್ಲ. ತಿನ್ನಕ್ಕಾಗಕ್ಕಿಲ್ಲ, ಹಂಗೆ ಹಿಂಗೆ ಅಂತವ ಇಷ್ಟೊತ್ತು ಗಂಟವ ರಾಗ ಹೇಳಿದ್ರು ಅತ್ತೆ ಸೊಸೆ. ಈಗ ನೋಡಿದ್ರೆ ತಗೊಂಡೋಗಿ ಬೇರೆಯವ್ರು ಕೊಡ್ತೀನಿ ಅಂದಿದ ತಕ್ಷಣವ ನಾವೇ ಮಾಡ್ಕೊಂತೀವಿ ಅಂತವ್ರಲ್ಲ. ನೋಡಿದ್ರೆ ಹೆಂಗೈತೆ ಆಸೆ ಅನ್ನೋದು. ನಾವು ತಿಂದಿದ್ರು ಪರವಾಗಿಲ್ಲ, ಬೇರೆಯವ್ರಿಗೆ ಮಾತ್ರ ಕೊಡಬಾರ್ದು ಅಂತವ ಬುದ್ಧಿ. ಹ್ಞೂ ಕಣ್ಮವರೇ, ಅಲ್ಲ ಅಯ್ಯೋ ಇಷ್ಟೊಂದು ರೇಟ್ ಕೊಟ್ಟು ತಂದಿದ್ದೀರಾ ಅಂತ ಹೇಳ್ತಿದ್ದೀರಾ? ಯಾರಿಗೂ ಯಾಕೆ ಕೊಡ್ತೀರಾ? ತಗೊಂಬನ್ನಿ, ಒಂದು ಕೆಲಸ ಮಾಡ್ತೀನಿ, ಸಾಂಬಾರು ತಿಂದು ಎಲ್ಲಾರ್ಗೂ ಒಂಥರ ಆಗೈತೆ, ವಾಂತಿ ಬರಂಗೆ ಆಯ್ತದ ಮಾವ ಅದೇ ಸಾಂಬಾರು ತಿನ್ನೋಕ್ಕೆ. ಸುಮ್ಮನೆ ಒಗ್ಗರಣೆಗೆ ಹಾಕ್ಬಿಟ್ಟು ಒಂಚೂರು ಸಪ್ಪೆ ಮಟನಂಗೆ ಮಾಡ್ಕೊಂಡತ್ತಾಗಿ ಒಂಚೂರು ಚಪಾತಿ ಗಿಪಾತಿ ಮಾಡ್ಕೊಂಬಿಡಂತ ಹೇಳ್ರಿ. ಸಪ್ಪೆ ಮಟನಂಗೆ ಒಂಚೂರು ಜಾಸ್ತಿನೇ ಇದೆಲ್ಲ ಹಾಕಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿ ಮಾಡ್ತೀನತ್ತಾಗಿ.
ಸಪ್ಪೆ ಮಟನ್ ಇದ್ರೆ ಬೇಗನೂ ಖಾಲಿ ಆಯ್ತದೆ. ಮಕ್ಳುವೆ ತಿಂತಾರೆ. ಪಿಂಕಿನುವೆ ಮಂಜುನುವೆ ಚೆನ್ನಾಗಿ ತಿಂತಾರೆ ಸಪ್ಪೆ ಮಟನ್ ಇದ್ರೆ. ಸಪ್ಪೆ ಮಟನೇ ಮಾಡೋಣ ತೆಗಿ. ಒಂದು ಕೆಲಸ ಮಾಡಿ ಮಾವರೇ, ಒಂಚೂರು ಚಿಕ್ಕದಾಗೆ ಹೊಡೀರಿ ಮಾವರೇ, ದೊಡ್ಡದು ಬೇಡ. ದೊಡ್ಡ ದೊಡ್ಡದಿದ್ರೆ ಬೇಗ ಬೇಯಕ್ಕಿಲ್ಲ, ಚಿಕ್ಕದೆ ಹೊಡೀರಿ ಅತ್ತಗಿ. ಕುಕ್ಕರ್ಗೆ ಹಾಕಿ ಸಪ್ಪೆ ಮಟನ್ ಮಾಡಿ ಒಂದಿಟ್ಟು ಚಪಾತಿ ಗಿಪಾತಿ ಏನಾದರೂ ಮಾಡ್ತೀನಿ ಅತ್ತಗಿ. ಕಡಿಮೆ ಹಂಗೆ ಮಾಡ್ಬಿಡೋತ್ತಾಗಿ. ಅಲ್ಲ ನಿಮ್ಮ ಮಾವು ನೋಡಿಲಿ ತಗೊಂಡೋಗಿ ವಾಪಸ್ ಕೊಟ್ಬಿಟ್ಟು ಬರ್ತೀನಿ ಅಂತಂತದಲ್ಲ. ಅಷ್ಟೊಂದು ರೇಟ್ ಕೊಟ್ಟು ತಂದ್ಬಿಟ್ಟು ಯಾರಿಗೋ ಕೊಡೋಕ್ಕಾಯ್ತದ? ನಾವೇ ತಿನ್ನಂತಾಗ ಏನಂತೆ. ಇವತ್ತು ತಿನ್ನೋಕ್ಕಾಗಲಿಲ್ಲ ನಾಳೆ ತಿನ್ನೋಣ, ಇಲ್ಲ ಒಂದು ಕೆಲಸ ಮಾಡೋಣ, ರಾತ್ರಿ ಸಿಗಾಗಂಗೆ ಮಾಡು. ಬೆಳಗ್ಗೆ ಮಧ್ಯಾಹ್ನ ಏನೋ ತಿಂಡಿ ತಿನ್ಕೊಂಡು ರಾತ್ರಿಗೆ ತಿರವ ಸಾಂಬಾರಲ್ಲಿ ತಿನ್ನೋಣ. ಸಪ್ಪೆ ಮಟನಂಗೆ ಮಾಡ್ತೀನಿ ಅಂತಿದೆಯಲ್ಲ, ಹಂಗೆ ಮಾಡಿಬಿಡು. ಒಂದು ಒಟ್ಟು ಚಪಾತಿನೋ, ಇಲ್ಲ ನಾನು ರೊಟ್ಟಿ ಮಾಡ್ಕೊಡ್ತೀನಿ, ತಟ್ಕೊಡ್ತೀನಿ, ರೊಟ್ಟಿಯ ಬೇಯಿಸ್ಕೊಳ್ವಂತಿ. ರೊಟ್ಟಿನೋ ಚಪಾತಿನೋ ಮಾಡಿರತ್ತಾಗಿ ಎಲ್ಲ ಖಾಲಿ ಆಯ್ತದೆ. ಅಲ್ಲಿ ಸುಮ್ಮ ತಗೊಂಡೋಗಿ ಇಷ್ಟೊಂದು ದುಡ್ಡು ಕೊಟ್ಟು ತಂದಿರೋದ ಯಾರಿಗೂ ಕೊಡೋಕ್ಕಾಯ್ತದೇನು? ನನಗೆ ಗೊತ್ತಿಲ್ವಾ ನಿಮ್ಮ ಹೆಂಗಸ್ರು ಬುದ್ಧಿ ಎಷ್ಟದು ಅಂತ. ನಾವು ತಿಂದಿದ್ರು ಪರವಾಗಿಲ್ಲ, ಬೇರೆಯವ್ರು ಕೊಡೋಕ್ಕಿಲ್ಲ ಅಂತಾರೆ. ಒಳ್ಳೆ ಪಿಲಾನೆ ಮಾಡಿದೆ ರಂಗಜ್ಜ, ಸೂಪರ್ ನೀನು. ಹೆಂಗೋ ಬೇರೆಯವ್ರು ಕೊಡ್ತೀರಿ ಅಂದ ತಕ್ಷಣ ಇಬ್ರು ಮಾಡ್ತೀವಿ ಅಂತವ್ರೆ. ಅಲ್ಲ ಏನು ಇವ್ರಿಗೇನು ತಿನ್ನಕ್ಕೆ ಆಸೆ ಇರಲ್ಲ ಅಂತ ಏನಿಲ್ಲ. ಈಗ ತಂದ್ಬಿಟ್ಟಿದ್ದೀನಿ ಅಂತವ ನನಗೆ ಬೈತಾವ ನಿಂತವ್ರೆ. ಅದೇ ಮಾಡಿದ್ಮೇಲೆ ನನ್ಕಿನ್ನ ಜಾಸ್ತಿ ತಿನ್ಕೊಂತಾರೆ. ಸುಮ್ಮನೆ ಬೈಕೊಂಡು ನಿಂತ್ಕೊಳ್ಳೋದು ಅಷ್ಟೇ. ಸರಿ ಅತ್ತೆ, ಆಯಿತು. ಹಂಗೆ ಮಾಡ್ತೀನಿ. ಅಲ್ಲಿ ಮಾವರೇ, ಈ ಮಂಜಿನ ಕೈಲಿ ಏನೋ ಮಚ್ಚು ತರಿಸಿದ್ರಿ ಅಂತಂದ್ರೆ ನೀವು ನೋಡಿದ್ರು ಆಚೆ ಕೊಯ್ತಿದ್ನಲ್ಲ ಮಾವರೇ ಆಟಾಡಕ್ಕೆ. ಈ ಕಳ್ಳ ನನ್ನ ಮಗ ನೋಡವ. ಆಗ್ಲೇ ತರಿಸ್ದೆ ಕಡವ ನಾನು ಮಚ್ಚು ತಂದು ಕೊಟ್ಬಿಟ್ಟು ಹೋಗೋ ಒಂಚೂರು ಅಂತಂದೆ. ಆದ್ರೂ ನನ್ನ ಫ್ರೆಂಡ್ಸ್ ಎಲ್ಲವ ಆಚೆ ಕಾಯ್ತವ್ರೆ ಅಜ್ಜ, ಅವ್ರು ಇವರು ಅಂತೆಲ್ಲ ಹೇಳ್ತಿದ್ದ. ನಾನು ಸುಮ್ಮನೆ ಹೇಳ್ತವನೇನೋ ಅಂತವ. ಸುಮ್ಮನೆ ಆದ್ರೆ ನೋಡಿ ಓಡೋಗಿರೋದವನ ಆಗ್ಲೆಯಾ. ಅಯ್ಯ ಹೋಗ್ಲಿ ಬಿಡಿ ಮಾವ, ಅವ್ನು ಹಂಗೆ ಅಂತ ಗೊತ್ತು ತಾನೇ ನಿಮಗೆ. ಯಾವಾಗಲೂ ಹಂಗೆ ಹುಡುಕ್ ಬುದ್ಧಿ ಒಂದು. ಅದು ಯಾವಾಗ ಸರಿ ಹೋದಾನೆ ಏನೋ ಕಣ್ ಮಾವ ಗೊತ್ತಿಲ್ಲ. ಅಲ್ಲ ಆಗ್ಲೆಯ 6ನೇ ಕ್ಲಾಸ್ಗೆ ಬಂದವನೇ, ಇನ್ನೂ ಬಿಟ್ಟಿಲ್ಲ ನೋಡ್ರಿ. ಇನ್ನೇನು ಮಾಡ್ತಾನೆ ಏನೋ, ಆ ಸಾಲಿರೋದು ಹೆಂಗೆ ಮಾಡ್ತಾನೆ ಏನೋ. ಇನ್ನೊಂದು ವರ್ಷ ಹೋದ್ರೆ ಹೈಸ್ಕೂಲಿಗೆ ಹೋಗ್ಬೇಕು ಅವನು. ಹೈಸ್ಕೂಲಲ್ಲಿ ಅದು ಏನೇನು ಕಲ್ತಾನೋ, ಅದೇನು ತರಲೆ ಮಾಡ್ಕೊಂಬಂದನೋ, ಅದೆಷ್ಟು ಮಾಸ್ಟ್ರ್ ಕೈಲಿ ಹೊಡ್ಸ್ಕೊಂಡನೋ ಏನೋ ಗೊತ್ತಿಲ್ಲ ಕಣ್ಮಾವ ನನಗಂತೂ. ಸಾಕಾಗೋಗೈತಿ ತರಲೆ ನಾನು ನೋಡ್ಕೊಂಡು. ಅಯ್ಯ ಹೋಗ್ಲಿ ಬಿಡ್ರಮ್ಮ, ಯಾಕೆ ಹಂಗೆ ಬೈತಾಯಿದ್ದೀರಿ ಇಬ್ರುವೆ? ಅಲ್ಲ ಮಾವನೂ ಸಾಸೆನೂ ಸೇರ್ಕೊಂಡು ನನ್ನ ಅಮ್ಮಗ ಸಿಕ್ಕದ್ದೆ ಚಾನ್ಸು ಅಂತವ ಬೈತಾಯಿದ್ದೀರಲ್ಲ ಇಬ್ರುವೆ. ಏನೋ ಪಾಪ ಆಟಾಡಕ್ಕೆ ಹೋಗೋನಿ. ಅಲ್ಲ ಬೇಸಿಗೆ ರಜದಲ್ಲಿ ಆಟಾಡಕ್ಕೆ ಹೋಗ್ದಂಗೆ ಇನ್ನು ಯಾವಾಗ ಆಟಾಡಕ್ಕೆ ಹೋದನು? ಹೋಯ್ತಾನೆ ಬಿಡು, ಆಟಾಡಕ್ಕೆ ತಾನೇ ಹೋಗಿರೋದು. ಅದೇನು ಮಚ್ಚು ನಾನೇ ತಂದ್ಕೊಡ್ತೀನಿ. ನಿಮ್ಮ ಮಾವೆಲ್ಲವ ನೀಟಾಗಿ ಚಿಕ್ಕದಾಗೆಲ್ಲ ಕಟ್ ಮಾಡಿ ಆಮೇಲೆ ತೊಳೆದು ಕೊಡ್ತದೆ. ಹೋಗು ಒಗ್ಗರಣೆ ಹಾಕೋಕ್ಕೆ ಅದು ಏನೇನು ಬೇಕು ಅಂತವೆಲ್ಲವ ಸಿದ್ಧ ಮಾಡ್ಕೊ ಹೋಗು. ಹಂಗೆ ಅಮ್ಮನೂ ಅವಳಲ್ಲ, ಅವಳು ಹೇಳು ಒಂದಿಟ್ಟು ಸಹಾಯ ಮಾಡಿಕೊಡ್ತಾಳೆ. ಇಲ್ಲಾಂದರೆ ಸುಮ್ಮ ಕೂತಿರ್ತಾಳೆ ಅವಳು, ನೀನು ಹೇಳಿದ್ರೆ ಮಾಡಿಕೊಡ್ತಾಳೆ. ಅಯ್ಯಯ್ಯೋ ಅತ್ತೆ, ನನಗಂತುವೆ ಅಮೂಲ್ಯಕ್ಕನ ಕೈಲಿ ಮಾಡಿಸ್ಕೊಳ್ಳೋ ಆಸೆ ಇಲ್ಲ ಕಣತ್ತೆ. ಮಾಡಿಸ್ಕೊಳ್ಳೋದು ಸಾಕು. ಅವ್ರು ಆಮೇಲೆ ಅದನ್ನ ಒಂದು ವಾರ ಗಂಟೆ ಹೇಳ್ತಿರ್ತಾರೆ. ಅಯ್ಯೋ ಸುಮ್ಮ ನನ್ನ ಕೈಲಿ ಕೆಲಸ ಮಾಡಿಸಿದ್ಲು, ನಾನು ತರಕಾರಿ ಹೆಚ್ಚಿಕೊಟ್ಟೆ, ನಾನು ಕೊತ್ತಂಬರಿ ಬಿಡಿಸ್ಕೊಟ್ಟೆ ಅಂತವ. ಅದನ್ನ ಎಲ್ಲರಿಗೂ ಫೋನಲ್ಲಿ ಹೇಳ್ಕೊಂಡು ಕೂತಿರ್ತಾರೆ ಕಣತ್ತೆ. ಮೊನ್ನೆ ಸಹ ನೀವು ಸಾಂಬಾರು ಮಾಡ್ಬೇಕಾದ್ರೆ ಒಂಚೂರು ಸಾಂಬಾರು ಸೊಪ್ಪು ಬಿಡಿಸ್ಕೊಡು ಅಂತ ಕೊಟ್ಟಿದ್ರಲ್ಲ, ಅದು ಯಾರ್ಯಾರಿಗೋ ಫೋನ್ ಮಾಡಿ ಹೇಳ್ತಿದ್ರು. ನಾನು ಸಾಂಬಾರು ಸೊಪ್ಪು ಬಿಡಿಸ್ತಿದ್ದೆ ಕೂತ್ಕೊಂಡು ಇಷ್ಟೊತ್ತು ಗಂಟೆ ನಾನು ಸಾಂಬಾರು ಸೊಪ್ಪು ಬಿಡಿಸ್ತಿದ್ದೆ ಅಂತವ. ಅದೆಲ್ಲ ಯಾಕೆ ಬೇಕು? ಅಯ್ಯೋ ಇಷ್ಟೇ ಮಾಡಿದ್ದೀನಂತ ಇನ್ನೇನತ್ತೆ. ಒಂಚೂರು ಒಗ್ಗರಣೆ ಹಾಕಕ್ಕೆ ಅದು ಯಾಕೆ ಅವ್ರನ್ನ ಬೇರೆ ಕೇಳಕ್ಕೆ ಹೋಗೋಣ? ನಾನು ಹೋಗಿ ಒಗ್ಗರಣೆ ಎಲ್ಲ ಹಾಕ್ತೀನಿ, ನೀವು ತಗೊಂಬನ್ನಿ ಅಂತೆ ಮಟನ್ನ. ಸರಿ ಕಣ ನಡಿ, ಆಯಿತು. ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾಯಿದ್ದೀವಿ ವೀಕ್ಷಕರೇ. ನಿಮಗೆಲ್ಲ ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಸಿಯಾ.